ಸರ್ ನೀವು ಕ್ರಮನ ಎಕ್ಸ್ಪೆಕ್ಟ್ ಮಾಡಿ? ನೋಡ್ರಿ, ಗೃಹ ಸಚಿವರು ನೆನ್ನೆ ಮೊನ್ನೆ ಆಗಿರೋದು ಪ್ರಿಯಾಂಕಾ ಖರ್ಗೆ ಅವರು. ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 3 ವರ್ಷಗಳಾಗಿದೆ. ಹುಬ್ಳಿ ನೇಹ ಹತ್ಯೆ ಪ್ರಕರಣದಿಂದ ಹಿಡಿದು ಯಲ್ಲಾಪುರದ ದಲಿತ ಮಹಿಳೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ST ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಬರ್ಬರ ಹತ್ಯೆ ಆಯಿತು. ಮೊನ್ನೆ ನರೇಗಲ್ಲಲಾಗಿದೆ, ಇವತ್ತು ರಟ್ಟಹಳ್ಳಿಲಾಗಿದೆ. ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ಹೊಣೆಗೇಡಿತನ. ಇಂಥ ದುಷ್ಟ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸರ್ಕಾರ ನಾನು ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಭರತ್ಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು. ಏನೋ ನೆಪ ಒಡ್ಡು ಯಾರೋ 420ಗಳು ಹೇಳ್ತಾರೆ ಅಂತೇಳಿ ಅವ್ರ ಅಂಗಡಿಯನ್ನು ಖಾಲಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಬಂದಿಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸ ಸಂದರ್ಭ ಬರ್ತದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗೂ ನಾನು ಹೇಳ್ತಾ ಇದ್ದೇನೆ, ಮಾನ್ಯ ಬೊಮ್ಮಾಯಿಯವರು ಕೂಡ ಮಾತನಾಡ್ತಾರೆ, ಯಾವೊಂದೋ ಮಾತು ಕಟ್ಕೊಂಡು ಇವತ್ತು ಅಂಗಡಿಯನ್ನು ಖಾಲಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ. ಯಾವ ಮಟ್ಟಕ್ಕೆ ಹೋಗುತ್ತೋ ನಾವು ಕೂಡ ನೋಡ್ತೇವೆ, ಎದುರಿಸ್ತೇವೆ. ಈ ಪ್ರಕರಣಗಳಲ್ಲಿ ನಿಮ್ಮ ಕಾನೂನು ಪ್ರಕೋಷ್ಠದಿಂದ ಏನಾದರೂ ಕಾನೂನು ನೆರವು ಆ ಥರದ್ದು ಏನಾದರೂ? ನೋಡ್ರಿ, ಕಾನೂನು ಪ್ರಕೋಷ್ಠ ಅಲ್ಲ ರೀ, ಇವತ್ತು